ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಹೊಸರೋಡು ಹೊಸರೋಡ್ನ ಸಿಂಗ್ಸಂದ್ರದ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತೀವಿ. ಈ ಸಿಂಗ್ಸಂದ್ರ ಹಾಸ್ಪಿಟ್ಲಲ್ಲಿ ಹೆರಿಗೆ ಆಸ್ಪತ್ರೆ ಇದು. ಈ ಆಸ್ಪತ್ರೆಯಲ್ಲಿ ನೋಡಿ, ಈ ಹಾಸ್ಪಿಟ್ಲಲ್ಲಿ ಒಬ್ಬ ಡಾಕ್ಟ್ರಿಲ್ಲ, ನರ್ಸ್ಗಳನ್ನ ಕೇಳಿದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಇಲ್ಲಿ ಯಾರಾದರೂ ಪೇಷಂಟ್ಗಳು ಬಂದರೆ ಅವ್ರನ್ನ ರೆಸ್ಪಾನ್ಸ್ ಮಾಡೋರಿಲ್ಲ. ಹೆಚ್ಚು ಕಮ್ಮಿಯಾಗಿ 188 ಫೋನ್ ಮಾಡಿದ್ರೂ ಸರ್ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಬರ್ತಾರೆ. ಆದರೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದರೆ ಯಾರೂ ಜವಾಬ್ದಾರರಲ್ಲ. ಇಲ್ಲಿ ಯಾವುದೇ ರೀತಿ ಕೇರ್ ಮಾಡಲ್ಲ. ನೋಡ್ಕೊಡ್ರಿ, ಸಿಂಗ್ಸಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಂಗ್ಸಂದ್ರ ನೋಡ್ಕೊಳ್ರಿ. ಇದರಲ್ಲಿ ಹಲವಾರು ಹಗರಣಗಳು ನಡೀತವೆ. ನಾನು ಬಂದಿದ್ದ ತಕ್ಷಣ ಒಂದು ಬ್ಯಾಗ್ನೇ ಮುಚ್ಚಿಡ್ತಾರೆ. ನಾನು ವಿಡಿಯೋ ಸಮೇತ ಮಾಡಿದ್ದೀನಿ. ಆ ವಿಡಿಯೋ ಸಮೇತ ನಾನು ಎಲ್ಲರ ಮುಂದೆ ಬಿಡ್ತೀನಿ. ಈಗ ಅಣ್ಣ, ಇಲ್ಲಿ ಡಾಕ್ಟ್ರು ಎಲ್ಲೋಗಿದ್ರು ಅಂತ ಕೇಳಿದ್ರ? ಹೊರಗಡೆ ಹೋಗೋರಂತ. ಎಷ್ಟೊತ್ತಾಯ್ತಂತ ಅಣ್ಣ? ಡೌಟ್ ಅಂತ. ಇಲ್ಲಿ ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಯಾರು ಜವಾಬ್ದಾರಣ್ಣ? ಹಾಫ್ ಅನ್ ಅವರ್ ಟೈಮ್ ಇದೆ ಮೇಡಮ್. ಒಂದು ನಿಮಿಷ ಮೇಡಮ್, ಇಲ್ಲಿ ಟೈಮಿಂಗ್ಸ್ ಎಲ್ಲಿದೆ ಮೇಡಮ್? ಒಂದು ನಿಮಿಷ ಮೇಡಮ್, ಟೈಮಿಂಗ್ಸ್ ಎಲ್ಲಿದೆ ಮೇಡಮ್? ನೋಡಿ ಸ್ನೇಹಿತರೆ, ಈ ಆಸ್ಪತ್ರೆಯಲ್ಲಿ ಒಂದು ಟೈಮಿಂಗ್ಸ್ ಇಲ್ಲ, ಒಂದು ಡೇಟ್ ಹಾಕಿರಲ್ಲ. ರಿಸೆಪ್ಷನ್ನಲ್ಲಿ ಒಬ್ರು ಕೇರ್ ಮಾಡೋರು ಇರಲ್ಲ. ಇದು ರಿಸೆಪ್ಷನ್ನು. ಇಲ್ಲಿ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇದು ನಮ್ಮ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಅವ್ಯವಸ್ಥೆಗಳಿಲ್ಲಿ. ಹಾಸ್ಪಿಟ್ಲಿಗೆ ಎಷ್ಟೋ ಜನ ಪೇಷಂಟ್ಗಳು ಬಂದಿದ್ದಾರೆ, ಮಗುನ ಕರ್ಕೊಂಡು ಬಂದಿದ್ದಾರೆ. ಪಾಪ ಇವ್ರು ಬಂದು, ಸರ್ ನಿಮ್ಗೇನು ಸಮಸ್ಯೆ, ಏನಾಗಿರೋದು? ಏನು ಹೇಳಿದ್ರು ಅವರು ನರ್ಸುಗಳು? ಇವಾಗ ನಾಳೆ ಬರೋಕ್ಕೆ ಹೇಳಿದ್ರಾ? ಅಂದರೆ ಈಗಿಲ್ಲ, ಯಾರಾದ್ರು ಸತ್ತೋದ್ರೂ ನಾಳೆ ಬರಬೇಕು, ಎಣ್ಣೆ ಎತ್ಕೊಂಡು ನಾಳೆ ಬರಬೇಕು. ನೋಡ್ದ, ನಮ್ಮ ಆಸ್ಪತ್ರೆಯಲ್ಲಿ ಒಬ್ಬರಾದ್ರೂ ರೆಸ್ಪಾನ್ಸ್ ಮಾಡೋ ಅಂಥ ವ್ಯಕ್ತಿಗಳು ಯಾರಾದರೂ ಇದ್ದಾರಾ? ಇಲ್ಲಿ ಯಾರನ್ನಾದ್ರೂ ಕೇಳಕ್ಕೆ ಹೋದ್ರೆ ಉಡಾಪೆ ಉತ್ತರಗಳನ್ನ ಕೊಡ್ತಾರೆ. ಇಲ್ಲಿ ಏನಾದರೂ ಮಾತಾಡಿದ್ರೆ ಏನಾಗಬೇಕಾಗಿತ್ತು, ಏನಕ್ಕೆ ಬಂದ್ರಿ, ನೀವು ಯಾರು ಬರೋದಕ್ಕೆ ಅಂತ ಕೇಳ್ತಾರೆ. ಇಲ್ಲಿ ಒಬ್ಬ ಡಾಕ್ಟ್ರು ನೋಡ್ಕೊಳ್ರಿ, ಇದರಲ್ಲಿ ಒಂದು ಬ್ಯಾಗಲ್ಲಿ ಏನೋ ಒಂದು ಸ್ವಲ್ಪ ಸಪ್ಲೈ ಆಗ್ತಾ ಇತ್ತು. ಅದನ್ನು ವೀಡಿಯೋ ಸಮೇತ ಮಾಡಿದ್ದೀನಿ. ಆ ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ಇಲ್ಲಿ ಸಿಬ್ಬಂದಿಗಳು ಯಾರು, ಇಲ್ಲಿ ಪಬ್ಲಿಕ್ ಯಾರು ಅಂತ ಒಬ್ರಿಗೂ ಗೊತ್ತಾಗಲ್ಲ. ಸಿಬ್ಬಂದಿಗಳಿಗೆ ಅವ್ರದ್ದೇ ಆದಂಥ ಒಂದು ಯೂನಿಫಾರ್ಮ್ಗಳಿಲ್ಲ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಥ ವ್ಯವಸ್ಥೆಗಳು. ಯಾರಾದರೂ ಇಲ್ಲಿ ಬಂದು ಏನಾದರೂ ಕೇಳಕ್ಕೆ ಬಂದರೆ ಅವ್ರಿಗೆ ಇಷ್ಟ ಬಂದಂತೆ ಉಡಾಪೆ ಉತ್ತರಗಳು ಕೊಡ್ತಾರೆ. ಇಲ್ಲಿ ಪೇಷಂಟ್ ಇರ್ತಾರೆ, ನಿಧಾನಕ್ಕೆ ಮಾತಾಡ್ತೀನಿ, ಒಳಗಡೆ ನಾವು ಹೋಗೋಣ. ಅಮ್ಮ, ಎಷ್ಟು ಜನ ಪೇಷಂಟ್ ಇದ್ದಾರಮ್ಮ ಇಲ್ಲಿ? ನೀವೆಲ್ಲ ಯಾರು? ನೀವು ಏನಕ್ಕೆ ಇಷ್ಟು ಜನ ಇದ್ದೀರ ಇಲ್ಲಿ? ಯಾರಮ್ಮ? ಡಿಲಿವರಿ ಆಗಿದೆಯಾ? ಸರಿಯಮ್ಮ, ಸರಿ, ಆಯಿತು. ಎಷ್ಟು ಅಮ್ಮ, ಇಲ್ಲಿ ಡಾಕ್ಟ್ರು ಎಷ್ಟೊತ್ತಾಯ್ತು ಬಂದಿಲ್ಲಿಗೆ? ಡಾಕ್ಟರ್ ನರ್ಸ ಬಂದಿದ್ದು? ನರ್ಸು ಡಾಕ್ಟ್ರು ಡಿಲಿವರಿ ಮಾಡಿದ್ಯಾನಮ್ಮ? ನರ್ಸ ಡಾಕ್ಟ್ರಮ್ಮ? ನರ್ಸೇ ಮಾಡಿದ್ರಾ? ಡಾಕ್ಟ್ರು ಬಂದೇ ಇಲ್ಲ. ಓಕೆ, ವೀಕ್ಷಕರೇ ಕೇಳ್ಕೊಂಡ್ರಲ್ಲ ಮೇಡಮ್. ಒಂದು ನಿಮಿಷ ನನಗೆ ಏನು ಹೇಳ್ಬೇಡ್ರಿ, ನಾನು ಎಲ್ಲ ಕವರ್ ಮಾಡ್ಕೊಬರ್ತೀನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಒಂದು ನಿಮಿಷ. ನನಗೆ ಗೊತ್ತಿಲ್ಲ ಮೇಡಮ್. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಬೇರೆ ಹಾಸ್ಪಿಟ್ಲ್ ಕೊಡಕ್ಕೆ ಎತ್ಕೊಂಡಿದ್ದು ಮೇಡಮ್. ಬೇರೆ ಹಾಸ್ಪಿಟ್ಲಿಗೆ ಕೊಡಕ್ಕೆ? ಯಾವ ಹಾಸ್ಪಿಟ್ಲಿಗೆ ಮೇಡಮ್? ಒಂದು ನಿಮಿಷ ಇರೋ, ಅದು ಇದು ಮಾಡಿ. ಅಲ್ಲ, ಫೋನ್ ಮಾಡ್ಕೊಡ್ತೀನಿ. ಇದು ಯಾರು ಮಾಡಿದ್ರಿ ಅಂತ ಅಲ್ಲಿ ಎಂಟ್ರಿ ಮಾಡಿದ್ದೀರಾ? ಅದಲ್ಲ ಮೇಡಮ್, ಎಂಟ್ರಿ ಮಾಡಿದ್ದೀರಾ? ಎಂಟ್ರಿ ಮಾಡಿದೀನಿ. ಈಗ ಮಾತಾಡಿ ಮೇಡಮ್, ನೀವು ಎಂಟ್ರಿ ಮಾಡಿದ್ದೀರಾ? ಈಗ ನಮ್ಮ ಆಸ್ಪತ್ರೆಯಿಂದ ಒಂದು ನಿಮಿಷ ಮೇಡಮ್. ಒಂದು ನಿಮಿಷ ಇರೋ. ನಮ್ಮ ಆಸ್ಪತ್ರೆಯಿಂದ ಏನೂ ಇಲ್ಲ, ಇದು ಒಂದು ನಿಮಿಷ ಇರಿ ಸರ್. ಮೇಡಮ್, ಅದು ಲೈವ್ ಮೇಡಮ್. ಕಿತ್ಕೊಬೇಡಿ ಮೇಡಮ್, ನೀವು ಲೈವ್ ಇಡೀ ಕರ್ನಾಟಕ ಜನ ನೋಡ್ತಾ ಇದೆ ಮೇಡಮ್. ಅದು ನೋಡೋದಲ್ಲ. ಒಂದು ನಿಮಿಷ, ಯಾರು ತೆಗಿಬೇಡ್ರಿ. ಇಲ್ಲ, ತೆಗಿಬೇಡಿ ಮೇಡಮ್. ನೀವು ಮೊಬೈಲ್ ಮುಟ್ಟೋ ಅವಶ್ಯಕತೆ ಇಲ್ಲ. ನೀವೇನಿದ್ರು ನನಗೆ ಉತ್ತರನ ಕೊಡಿ, ನಾನು ಒಪ್ಕೊಂತೀನಿ. ನೀವು ಮೊಬೈಲ್ ಮುಟ್ಟೋ ಅವಶ್ಯಕತೆ ಇಲ್ಲ ಮೇಡಮ್. ಇದು ಪಬ್ಲಿಕ್ ಇಡೀ ಕರ್ನಾಟಕ ರಾಜ್ಯ ಜನತೆ ನೋಡ್ತಾ ಇದ್ದಾರೆ. ಇದು ಒಂದು ನಿಮಿಷ, ಇದು ಮಾತಾಡಿ ಮೇಡಮ್. ಇವ್ರಿಗೆ ಮಾತಾಡಿ. ನನಗೆ ಅಲ್ಲಿ ಎಂಟ್ರಿ ಮಾಡಿದ್ರೆ ಸರ್, ಒಂದು ನಿಮಿಷ ಫೋನ್ ಕಿತ್ಕೊಬೇಡಿ ಮೇಡಮ್. ನಿಮ್ಮ ಫೋನ್ ಮುಟ್ಟಕ್ಕೆ ಯಾವ ಅಧಿಕಾರ ಕೊಟ್ಟಿದ್ದು ನಿಮಗೆ? ಒಂದು ನಿಮಿಷ ಇದರಲ್ಲಿ ಮಾತಾಡಿ. ಏನು ಮಾತಾಡ್ತಾರೆ? ಫೋನ್ ಮುಟ್ಟಬಾರ್ದು ನೀವು ಅಷ್ಟೇ. ಏನಾದರೂ ಇದರಲ್ಲಿ ಏನಾದರೂ ನೀವು ಎಂಟ್ರಿ ಮಾಡಿದ್ರೆ ಅದನ್ನು ಕೊಡಿ ನಮಗೆ. ಒಂದು ನಿಮಿಷ ಇವ್ರಿಗೆ ಮಾತಾಡಿ. ಅಲ್ಲ, ನಾನು ಇನ್ನೊಬ್ರ ಹತ್ರ ಮಾತಾಡೋ ಅವಶ್ಯಕ ಅಲ್ಲ ಮೇಡಮ್. ನೀವು ನನ್ನ ಫೋನ್ನ ಏನಕ್ಕೆ ಬಿಡ್ತಾ ಇದ್ದೀರಾ? ಒಂದು ಸೆಕೆಂಡ್ ಮಾತಾಡಿ. ಇದು ಕೊಡಕ್ಕೆ ನಾನು ಏನು ಮಾತಾಡ್ತೀನಿ ಕೇಳಿ. ನೀವು ಎಂಟ್ರಿ ಮಾಡಿದ್ದೀರಾ? ಹಾಸ್ಪಿಟ್ಲಿಂದ ಆಚೆ ಹೋಗೋ ಟ್ಯಾಬ್ಲೆಟ್ನ ಎಂಟ್ರಿ ಮಾಡಿದ್ದೀರಾ? ಟ್ಯಾಬ್ಲೆಟ್ ಅಲ್ಲ, ಅದು ಕಿಟ್ಟು. ಏನಾದ್ರೂ ಆಗ್ಲಿ ಮಾತಾಡಿ ಮೇಡಮ್, ಏನಾದ್ರೂ ಆಗಿರ್ಬೋದು. ನೀವು ಎಂಟ್ರಿ ಮಾಡಿದ್ರಾ?
ನೀವು ಎಂಟ್ರಿ ಮಾಡಿದ್ರೆ ತೋರಿಸಿ ಬುಕ್ಕಲ್ಲಿ. ಫಾರ್ಮಸಿಸ್ಟ್ ಕೊಟ್ಟಿರೋದು. ಮತ್ತೆ ಅಲ್ಲಿಂದ ನನಗೆ ಮೇಡಮ್ ಅದನ್ನ ನಾನು ಸರಿಪಡಿಸಿ. ಎತ್ಕೊಂಡೋಗಿಲ್ಲ. ಒಂದು ನಿಮಿಷ ಮೇಡಮ್, ನಾನು ನಿಮ್ಮ ಮೇಲೆ ಆಪಾದನೆ ಆಗ್ತಾ ಇಲ್ಲ. ನಾನು ಎಂಟ್ರಿ ಮಾಡಿ ಅಲ್ಲ, ನೀವು ಫೋನ್ ಮುಟ್ಟಬಾರ್ದು ಮೇಡಮ್. ಅದ್ರ ಮುಂದೆಗಡೆ ನೀವು ಓಪನ್ ಆಗಿ ಹೇಳಿದ್ರೆ ನಾವು ಅದು ಸಜೆಷನ್ ಕೊಡ್ತೀವಿ. ಒಂದು ಸೆಕೆಂಡ್ ಇದು ಮಾತಾಡಿ ಮೇಡಮ್. ಒಂದು ನಿಮಿಷ, ನಾನು ಇಲ್ಲಿ ಬಂದಿದ್ದೇನು ಉದ್ದೇಶ? ಇಲ್ಲಿ ಬಂದಿದ್ದು ಉದ್ದೇಶ ಏನು? ಡಾಕ್ಟರ್ ಇಲ್ಲಿ ಮೇಡಮ್, ಡಾಕ್ಟರ್ ಇಲ್ಲಿ ಮೇಡಮ್. KRS ಅವ್ರು ಅಂತೇಳಿ, KRS ಅವ್ರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು, ಗಣೇಶ್ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಅಂತೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಅಂತೇಳಿ. ನೋಡಿ ಮೇಡಮ್, ನನಗೆ ಎಂಟ್ರಿ ತೋರಿಸಿ. ನನಗೆ ಅದೆಲ್ಲ ಬೇಡ. ಆ ಬ್ಯಾಗ್ ನಲ್ಲಿ ಹೋಗ್ತಾ ಇರ್ತಕ್ಕಂಥ ಕಿಟ್ಟಿದು ನೀವು ಇಲ್ಲಿ ರಿಪೋರ್ಟ್ ಅಲ್ಲಿ ಎಂಟ್ರಿ ಮಾಡಿರ್ಬೇಕು, ಬುಕ್ ಅಲ್ಲಿ ಎಂಟ್ರಿ ಮಾಡಿರ್ಬೇಕು, ಅದನ್ನ ತೋರಿಸಿ. ನನಗೆ ಅಷ್ಟೇ ಸಾಕು. ನಿಮ್ದು ತಪ್ಪಿಲ್ಲ ತಾನೆ, ನೀವು ತಗೊಂಡು ಹೋಗ್ತಾ ಇಲ್ಲ ತಾನೆ, ನೀವು ಇನ್ನೊಂದು ಹಾಸ್ಪಿಟಲ್ ತಾನೆ ಕಳಿಸ್ತಾ ಇದ್ದೀರಾ. ನನಗೆ ಎಂಟ್ರಿ ಮಾಡಿ ತೋರಿಸಿ ಅದನ್ನ. ನಾವು ಪಬ್ಲಿಕ್ ಮೇಡಮ್. ಮೇಡಮ್, ನಾನು ಇನ್ನೊಬ್ರ ಹತ್ರ ಮಾತಾಡೋ ಅವಶ್ಯಕತೆ ನನಗಿಲ್ಲ ಮೇಡಮ್. ನನ್ನ ಕಣ್ಣು ಮುಂದೆ ನಾನು ಹಿಡ್ದಿದ್ದೀನಿ. ಇವತ್ತಿನ ದಿವಸ ಇಲ್ಲಿ ಎಷ್ಟೋ ಜನ ಪೇಷಂಟ್ಗಳು ಬಂದಿದ್ದಾರೆ. ಯಾರಾದ್ರೂ ಸುತ್ತೋದ್ರೆ ನಾಳೆ ಬರ ಕೇಳ್ತೀರಾ ನೀವು? ಇರಿ ಮೇಡಮ್, ಅದು ನನಗೆ ಅದು ಎಂಟ್ರಿ ಮಾಡಿರೋದು ಕೊಡಿ. ಯಾರು ಮಾತಾಡ್ತಾ ಇರೋದು? ಹಲೋ ಹಲೋ ಮೇಡಮ್, ಕಟ್ ಮಾಡಿದ್ದಾರೆ. ಒಂದ್ ಸೆಕೆಂಡ್ ಇದು ಕಟ್ ಮಾಡಿ. ಫೋನ್ ಮುಟ್ಬೇಡಿ ದಯವಿಟ್ಟು. ಒಂದ್ ಸೆಕೆಂಡ್ ನೀವು ನಮ್ಮ ಮಾತು ಕೇಳಿ. ನಮ್ಮ ಮಾತು ನಾವೇನು ಮಾತಾಡಿಲ್ಲ. ಇವ್ ಕೇಳಿ, ಒಂದ್ ನಿಮಿಷ ಕೊಡಿ. ಕೇಳಿ ಏನ್ ಮಾಡ್ತಾರ ಅಂತ ಕೇಳಿ. ನಾವೇನು ಮಾತಾಡಲ್ಲ, ಕೇಳು. ನಾನೇನು ಮಾತಾಡಿಲ್ಲ. ಒಂದ್ ನಿಮಿಷ ಸ್ಪಷ್ಟವಾಗಿ. ಹಲೋ ಕೇಳಿ, ಹೇಳ್ತೆ ಮಂಜು. ಇರಿ ಮೇಡಮ್, ಒಂದ್ ನಿಮಿಷ ಮೇಡಮ್. ಯಾರು ಮಾತಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಕೋನ್ ಅನ್ಕುಂಟೆ. ಓಕೆ ಮೇಡಮ್, ಓಕೆ ಮೇಡಮ್. ನೀವು ಕೋಣಂಕುಂಟೆ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು ಮೇಡಮ್. ನಾನು ನಿಮಗೆ ಕಾಲ್ ಮಾಡಿಲ್ವಲ್ಲ, ಯಾಕಂದರೆ ಇದು ಬಂದ್ಬಿಟ್ಟು ನಮ್ಮ ಸಿಂಗ್ಸಂದ್ರ ಹಾಸ್ಪಿಟ್ಲಲ್ಲಿ ನಡೀತಾ ಇರ್ತಾ ಏನು ಸಮಸ್ಯೆ ನಡೀತಾ ಇದೆಯೋ ಅದನ್ನ ತೋರಿಸ್ತಾ ಇದ್ದೀನಿ. ಲೈವ್ ಓಡ್ತಾ ಇದೆ. ನಾನು ಇವ್ರನ್ನ ಕೇಳ್ತಾ ಇರೋದು ಏನಂದರೆ, ಒಂದು ಬ್ಯಾಗ್ ಆಚೆಗಡೆ ಎತ್ಕೊಂಡು ಹೋಗ್ತಾ ಇದ್ರು, ಅದನ್ನು ಎಂಟ್ರಿ ಮಾಡಿದ್ರೆ ಇಲ್ವಾ? ಹಾಸ್ಪಿಟ್ಲಿಂದ ಆಚೆ ಹೋಗ್ತಾ ಇದೆಯಲ್ಲ, ಹಾಸ್ಪಿಟ್ಲಿಂದ ಆಚೆ ಹೋಗ್ತಾ ಇರೋದನ್ನ ಎಂಟ್ರಿ ತೋರಿಸಿ ನನಗೆ ಅಂತ ಕೇಳಿದೆ. ಬಟ್ ಅವರು ಎಂಟ್ರಿ ತೋರಿಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ಇನ್ನು ಯಾಕಂದರೆ ಪಬ್ಲಿಕ್ಕೇ ನೋಡ್ತಾ ಇದೆ, ಲೈವ್ ನೋಡ್ತಾ ಇದೆ ಪಬ್ಲಿಕ್ಕು. ಇಲ್ಲಿ ಡಾಕ್ಟ್ರುಗಳಿಲ್ಲ, ಕೇರ್ ಮಾಡೋರಿಲ್ಲ. ಯಾರಾದರೂ ಪೇಷಂಟ್ಗಳು ಬಂದ್ರಂದರೆ ಆ ಪೇಷಂಟ್ಗಳನ್ನ ನಾಳಿದ್ದು ಬನ್ನಿರಿ ಡಾಕ್ಟ್ರ್ ಇಲ್ಲ. ಅವ್ರಿಗೆ ಮೇಜರ್ ಪ್ರಾಬ್ಲಮ್ ಮಾತ್ರ ಏನು ಅವ್ರ ಕೈಯಲ್ಲಿ ಆಗುತ್ತೋ ಅಂಥ ಪ್ರಾಬ್ಲಮ್ಗಳನ್ನ ಮಾತ್ರ ನೋಡ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನಾದರೂ ಸಮಸ್ಯೆಗಳಾಗಿ ಹಾಸ್ಪಿಟ್ಲಿಗೆ ಬಂದರೆ ಯಾರು ನೋಡೋರಿಲ್ಲ. ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಬ್ಯಾಗ್ ಆಚೆ ಹೋಗ್ತಾ ಇತ್ತು, ಅದನ್ನು ಹಿಡ್ದಿದ್ದೀನಿ ಅಷ್ಟೇ. ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್? ಅವರು ಏನ್ ಗೊತ್ತಾ, ಅವ್ರು ಎಂಟ್ರಿ ಮಾಡಿದ್ರೆ ನಮಗ್ ಕೊಡ್ಬೇಕು. ಆಕ್ಚುಲಿ ಮೇಡಮ್, ಈಗ ಎಂಟ್ರಿ ಮಾಡಿ ತೋರಿಸಿದ್ರೆ ನಂದೇನು ಇಲ್ವಲ್ಲ ಅಭ್ಯಂತರ. ಈಗ ಬುಕ್ನಲ್ಲಿ ಎಂಟ್ರಿ ಮಾಡಿ, ಸಿಸ್ಟಮಲ್ಲಿ ಎಂಟ್ರಿ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ವಲ್ಲ. ಯಾಕಂದ್ರೆ ನಾನು ಸಾರ್ವಜನಿಕ ಪಬ್ಲಿಕ್ಕು ಮೇಡಮ್. ಈಗ ಪ್ರೈವೇಟ್ ಮೇಡಮ್, ಒಂದು ನಿಮಿಷ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನಾನು ಪ್ರಶ್ನೆ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಇದು ಸರ್ಕಾರಿ ಆಸ್ಪತ್ರೆ. ಇದು ಬಂದ್ಬಿಟ್ಟು ಸಾರ್ವಜನಿಕರ ಸೊತ್ತು. ಹಂಗಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮೇಡಮ್. ಇಲ್ಲಿ ಸರಿ ಆಯ್ತು. ನಿಮ್ಗೆ ಯಾವ ಕಡೆಯಿಂದ ಬಂತು ನಿಮ್ಗೆ ಅದು? ನಿಮ್ಗೆ ಕೋಣನಕುಂಟೆ ಹಾಸ್ಪಿಟ್ಲಿಗೆ ಇಲ್ಲಿಂದ ಈ ಹಾಸ್ಪಿಟ್ಲಿಂದ ಸಪ್ಲೈ ಆಗಿತ್ತಾ, ಇಲ್ಲಾಂದ್ರೆ ಮೇನು ಇದರಿಂದ ಬಂದಿದೆ, ಲ್ಯಾಬಿಂದ ಬಂತಾ ನಿಮ್ಗೆ? ಹೌದು, ಸ್ಟೋರಿಂದ ಬಂದ್ಮೇಲೆ ಇವ್ರು ಲೆಕ್ಕ ಕೊಡ್ಬೇಕಲ್ವಾ ಸ್ಟೋರಿಗೆ? ಮೇಡಮ್, ನಾನು ಕೇಳ್ತಾ ಇರೋದು ಒಂದೇ ಒಂದು, ಸ್ಟೋರಿಂದ ಬಂದ್ಮೇಲೆ ಇವ್ರು ಲೆಕ್ಕ ಕೊಡ್ಬೇಕಲ್ಲ ಸರ್ಕಾರಕ್ಕೆ. ಮತ್ತೆ ಲೆಕ್ಕ ಯಾಕೆ ಬರ್ದಿಲ್ಲ? ನನಗೆ ಲೆಕ್ಕ ಈಗ ಇಲ್ಲಿ ಲ್ಯಾಬ್ಗೆ ಹೋಗ್ತೀನಿ ನಾನು. ಲ್ಯಾಬಲ್ಲಿ ಲೆಕ್ಕ ಬರ್ದಿರೋದನ್ನ ತೋರಿಸ್ಲಿ. ಈಗ ಎಲ್ಲರೂ ನಾನು ಕೇಳ್ತಾ ಇರೋದು ಒಂದೇ, ಲೆಕ್ಕ. ಅದು ನೀವು ತಗೊಂಡು ಹೋಗ್ತಾ ಇದ್ದೀರಲ್ಲ ಆಚೆಗೆ, ನನಗೆ ಲೆಕ್ಕ ತೋರಿಸಿ. ಎಲ್ಲಿ ಲ್ಯಾಬ್ ಕ್ಲೋಸ್ ಮಾಡಿದ್ದಾರೆ ನೋಡ್ರಿ. ಹಾಂ, ಕಾಣಿಸ್ತಾ ಇದೆಯಾ? ಎಲ್ಲ ಕ್ಲೋಸ್ ಆಗಿದೆ, ಕಾಣಿಸ್ತಾ ಇದೆಯಾ? ಲೈವ್ ನೋಡಿ ಮೇಡಮ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ನನ್ನ ಪೇಜ್ ಓಪನ್ ಮಾಡಿ, ದೊಡ್ಡತೋಗೂರು ಗ್ರಾಮ ಅಂತ ಇರುತ್ತೆ, ಪೇಜ್ ಓಪನ್ ಮಾಡಿ, ಅದರಲ್ಲಿ ಲೈವ್ ನೋಡಿ ಇಲ್ಲಿ ಏನೇನು ನಡೆದಿದೆ, ಏನೇನು ನಡೀತಾ ಇದೆ ಅಂತ. ಅವ್ರು ನಮ್ಗೆ ಏನ್ ಗೊತ್ತಾ, ನಮ್ದೊಂದು ಗ್ರೂಪ್ ಇದೆ. ಗ್ರೂಪ್ ಅಲ್ಲಿ ಹಾಕಿದ್ರು ಈ ತರ ಕಿಟ್ಟು ಜಾಸ್ತಿ ಇದೆ, ಯಾರಿಗಾದ್ರೂ ಬೇಕಾ ಅಂತ ನಮ್ಗೆ ಹಾಕಿದ್ರು. ನಾನ್ ಆಯ್ತಪ್ಪ, ನಮಗ್ ಬೇಕು. ಮತ್ತೆ ಅದನ್ನ ಬುಕ್ಕಲ್ಲಿ ಎಂಟ್ರಿ ಮಾಡ್ಬೇಕಲ್ವಾ ಮೇಡಮ್?
ಬುಕ್ಕಲ್ಲಿ ಎಂಟ್ರಿ ಹಾ, ಮಾಡಿ ಈಗ ನಾನು ಇವ್ರನ್ನ ಏನು ಪ್ರಶ್ನೆ ಮಾಡಿಲ್ಲ. ಇವರು ಫೋನ್ ಏನಕ್ಕೆ ಕಿತ್ಕೊಂತ ಇದಾರೆ ಇಲ್ಲಿ ಬಂದು ಫಸ್ಟ್ ಅಲ್ಲಿ? ಅದೇನ್ ತಪ್ಪಿಲ್ಲಲ್ವಾ ಸರ್? ಮೇಡಮ್ ದಯವಾಗಿ ಮಾತಾಡಿ, ತಪ್ಪಿಲ್ಲ ಅಂದ್ರೆ. ಮಾಡಿ ನಮ್ಮ ಮಾತು ಕೇಳಿ ಸರ್. ಮೇಡಮ್ ಒಂದ್ ನಿಮಿಷ ಇಟ್ಕೊಳ್ಳಿ. ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಪ್ರತಿಯೊಂದು ಏನೇ ಐಟಮ್ ಹೋಗ್ಬೇಕಂದ್ರೂ ನೀವು ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು, ಬಿಲ್ ತೋರಿಸು. ಒಂದ್ ನಿಮಿಷ, ಈಗ ಒಬ್ಬ ಪೇಷಂಟ್ ಬಂದಂದ್ರೆ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬಿಲ್ ಕೊಡ್ತೀರಾ ಇಲ್ಲಾಂದ್ರೆ ಇಲ್ಲಿ ತಗೊಳ್ಳಲ್ಲ ಹಾ? ಬಿಲ್ ಅಲ್ಲ ಅವ್ರಿಗೆ ಮೆಡಿಸಿನ್ ಏನು ಬರ್ಕೊಳಲ್ವಾ? ಇಲ್ಲಿ ಎಷ್ಟು ಮೆಡಿಸಿನ್ ಬಂದಿದೆ, ಎಷ್ಟು ಮೆಡಿಸಿನ್ ಖಾಲಿ ಮಾಡಿದ್ದಾರೆ, ಮತ್ತೆ ಮೇಡಮ್ ಅದು ಕ್ಲೋಸ್ ಮಾಡಿದಾರಲ್ಲ ಮೇಡಮ್, ಯಾರನ್ನ ಕೇಳ್ಬೇಕು ನಾವು? ಒಂದು ನಿಮಿಷ ಏನಾಗಿದೆ ಸಮಸ್ಯೆ ಹೇಳಿ ಸರ್, ಏನು ಸಮಸ್ಯೆ ಇಲ್ಲ. ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ, ಅದು ನನ್ನ ಸೀಕ್ರೆಟ್ ಮೊಬೈಲಲ್ಲಿ ವಿಡಿಯೋ ಮಾಡಿರೋಂಥ ವಿಡಿಯೋ. ಈಗ ಇವರು ಅವಾಗಲೇ ಹೋಗುವಂಥ ವ್ಯಕ್ತಿ, ನಾನು ಬಂದಾಗಲೇ ಹೋಗುವಂಥ ವ್ಯಕ್ತಿ. ಇವರು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಕ್ಕಿದ್ರು. ನಾನು ಬರೋಷ್ಟರಲ್ಲಿ ಬೇಕಾದ್ರೆ ನೀವು ವಿಡಿಯೋ ನೋಡ್ರಿ, ಬ್ಯಾಗ್ ಹಾಕ್ಕೊಂಡ್ರು, ಆ ಬ್ಯಾಗ್ನೇ ತೊಗೋಬೇಕಾಗಿತ್ತು. ಅದೇ ಉದ್ದಕ್ಕಿದಾರಲ್ವಾ, ಅವ್ರನ್ನ ನಾನು ನೋಡ್ಬಿಟ್ಟು ಸೈಗ್ ಮಾಡಿದ್ರು. ಈ ಬ್ಯಾಗ್ ಎಲ್ಲಿತ್ತು ಗೊತ್ತಾ? ನೀವು ವಿಡಿಯೋ ನೋಡ್ರಿ. ನಾವು ಮನೆಗೆ ತಗೊಂಡೋಗ್ತಲ್ಲ. ಒಂದು ನಿಮಿಷ ಸರ್, ನೀವು ವಿಡಿಯೋ ನೋಡ್ರಿ. ಆಯ್ತು ಸರ್, ಈಗ ಈ ಬ್ಯಾಗು ಅಲ್ಲೋಗ್ಬಿಟ್ಟು ಬಿದ್ದೋಯ್ತು ಸರ್, ನಾನು ವಿಡಿಯೋ ತೋರಿಸ್ತೀನಿ ಸರ್ ನಿಮಗೆ. ಒಪ್ಕೊಳ್ಳೋಣ. ಸರ್ ವಿಡಿಯೋ ತೋರಿಸ್ತೀನಿ. ಅದು ಈಗೇನು ಗೊತ್ತಾ, ಈಗ ನಾನು ಕೇಳಿದ ಪ್ರಶ್ನೆ ಫಸ್ಟು ಅದಲ್ಲ. ನನಗೆ ಬೇಕಾಗಿರೋ ಪ್ರಶ್ನೆ ಏನು ಗೊತ್ತಾ? ಇಲ್ಲಿ ಡಾಕ್ಟರ್ಗಳು ಎಷ್ಟು ಗಂಟೆಯಿಂದ 9:30 ಸಂಜೆ 4:15 ಗಂಟೆ ಅವ್ರ ಟೈಮಿಂಗ್ಸು, 8 ಅವರ್ ಡ್ಯೂಟಿ. ಅಲ್ಲ ಇರ್ಲಿ, ಈಗ ನೋಡಿ ಒಂದು ಮಗು ತಗೊಂಬಂದ್ರು, ಮಗುಗೆ ಮೈಗುಷರಿಲ್ಲ ಇಲ್ಲ ಸರ್. ಒಂದು ನಿಮಿಷ, ಮಗು ಮೈಗುಷರಿಲ್ಲ, ಈಗ ಯಾರು ಜವಾಬ್ದಾರಿ? ಟ್ರೆಡಿಷನಲ್ ಹಾಕ್ಸ್ಕೊಡಿ, ಪರವಾಗಿಲ್ಲ, ತೊಂದರೆ ಇಲ್ಲ, ನಮಗೂ ಒಳ್ಳೇದಾಗುತ್ತೆ ನಮಗೆ. ಇಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಪಾಪ ಇವ್ರು ಹೇಳ್ತಾರೆ ಸರ್, ಅದು ಅವರೇ ಬರಬೇಕು, ಡಾಕ್ಟ್ರೇ ನೋಡಬೇಕು, ನಮ್ಮ ಕೈಲಾಗಲ್ಲ ಅಂತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯ್ತು. ಒಂದು ನಿಮಿಷ ಸರ್, ಈಗ ನಾನು ತೋರಿಸ್ಕೋಬೇಕು ಸರ್, ಕಾಣಿಸ್ತಾ ಇದೆಯಾ ವೀಕ್ಷಕರೇ? ನಾನು ತೋರಿಸ್ಕೋಬೇಕು. ನನ್ನ ಕೈ ಏಟಾಗಿದೆ, ಇಲ್ಲಿ ನೋಡಿ ನನ್ನ ತಲೆ ಕೂಡ ಏಟಾಗಿದೆ. ನಾನು ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದಿಲ್ಲಿ. ಒಂದು ಸಣ್ಣದಾದ ಮಗುನ ಕರ್ಕೊಂಬಂದ್ವಿ. ಇದಕ್ಕೆ ಯಾರು ಸರ್ ಉತ್ತರ ಕೊಡ್ತಾರೆ? ನಾವೇನಾದ್ರೂ ಸತ್ತೋಗಿರೋ ಬೀದಿಯಲ್ಲಿ ಸತ್ತೋಗೋ ಸಾಯೋ ಮೂಮೆಂಟ್ ಇದ್ರೆ ಯಾರು ಸರ್ ಜವಾಬ್ದಾರಿ? ಸರ್, ನಿಮಗೆ ಗೌರ್ಮೆಂಟ್ ಆರ್ಡರ್ ಆಗಿದೆ, ಡಾಕ್ಟರ್ಗೆ ಎಲೆಕ್ಷನ್ ಡ್ಯೂಟಿ ಆಗಿ ಆರ್ಡರ್ ಆಗಿದೆ ಸರ್. ನಾನು ಅದನ್ನ ಪ್ರಶ್ನೆ, ಇಲ್ಲಿ ಯಾರಾದ್ರೂ ಅದನ್ನ ನಿಭಾಯಿಸುವಂತ ಜವಾಬ್ದಾರಿ ಇರುವಂತವ್ರು ಬೇಕಲ್ವಾ? ಈಗ ಸರ್ ನಾನು ಬಂದು ಸರ್ ಒಂದು ನಿಮಿಷ, ನಾನು 3:45 ಬಂದಿದ್ದು ಸರ್. ನನಗೆ ಅದೆಲ್ಲ 3:15 ಬಂದಿದ್ದು. ಹಾಸ್ಪಿಟ್ಲ್ ಎಷ್ಟು ಗಂಟೆವರೆಗೂ ಓಪನ್ ಸರ್? ಈಗ ರಿಸೆಪ್ಷನ್ ಅಲ್ಲಿ 24/7 ಡೆಲಿವರಿಗೆ 9:30 4:15 ಯಾರು ಜವಾಬ್ದಾರಿ? ಡಾಕ್ಟರ್ ಇರ್ಬೇಕು ತಾನೆ, ಇಲ್ಲ ಸಿಸ್ಟರ್ಸು, ಇಲ್ಲ ಅವ್ರಿಗೆ ಅಲ್ಲಿ ಅನುಭವ ಇರ್ತಕ್ಕಂಥವ್ರು ಯಾರಾದ್ರೂ ಇರ್ಬೇಕಲ್ವಾ? ಎಲೆಕ್ಷನ್ ಡ್ಯೂಟಿ ಹಾಕ್ಬಿಟ್ಟಿದ್ದಾರೆ ಸರ್. ನನಗೆ ಗೊತ್ತು ಸರ್, ಇಲ್ಲಿ ಎಲ್ಲಾದ್ರೂ ಒಂದು ಟೈಮಿಂಗ್ಸ್ ತೋರಿಸಿ ಸರ್. ನಾನು ಕೇಳೋದಿಷ್ಟೇ, ಎಲ್ಲಾದ್ರೂ ಒಂದು ಟೈಮಿಂಗ್ಸ್ ತೋರಿಸಿ. ಎಲ್ಲಿ ಬೇಗ ಹಾಕ್ಬಿಟ್ಟಿದ್ದಾರೆ ಅಷ್ಟು ಬೇಗ? ಹಾಂ, ಬರಲಿ, ಲೈವ್ ಮಾಡಿದ್ದೀವಿ. ಅಯ್ಯೋ, ನಾವು ತಪ್ಪು ಮಾಡಿದ್ದೀವಾ? ನಾವು ತೋರಿಸ್ತೀವಿ ವೀಕ್ಷಕರೇ. ಸಂದೀಪ್ ಅಣ್ಣಂಗೆ ಫೋನ್ ಮಾಡು. KRS ಅವರು ಅಂತೇಳಿ, KRS ಅವರು. KRS ಅವರು ಅಂತೇಳಿ ಫೋನ್ ಮಾಡಮ್ಮ ಸಂದೀಪ್ ಅಣ್ಣಂಗೆ. ಸರ್, ಇಡೀ ಕರ್ನಾಟಕ ನೋಡ್ತಾ ಇದ್ದೆ, ನಾನೇನು ತಪ್ಪು ಮಾತಾಡಿಲ್ಲ. ಇಲ್ಲಿ ನನಗೆ ಏಟಾಗಿದೆ ಸರ್, ಕ್ಲೋಸಿಂಗ್ ಇಲ್ಲ. ನಾನು ಇಲ್ಲಿ ಬಂದು ನೋಡಿ, ಎಷ್ಟೋ ಜನ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಸರ್. ಒಂದು ನಿಮಿಷ, ಇಲ್ಲಿ ಕೇಳಿ, ಏನು ಗೊತ್ತಾ, ಇಲ್ಲಿ ನೀವು ಏನು ಸಮಸ್ಯೆಗೆ ಬಂದಿದ್ದು? ಚೆಕ್ ಮಾಡಿಸ್ಬೇಕಲ್ಲ, ಡಾಕ್ಟರ್ ಇಲ್ವಂತೆ. ನಾನು ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೀಗ ಹಾಕಿದ್ದಾರೆ. ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಈ ಸಮಸ್ಯೆ ಏನಾಗಿದೆ ಅಂತ. ನಮಗೂ ಬರಬೇಕಲ್ವಾ, ನಮಗೂ ಯಾಕಂದ್ರೆ ನಮ್ಮನ್ನ ಶಿಸ್ಟರ್ ಇರ್ಬೇಕಾದ್ರೆ ತೊಂದರೆ ಆದಾಗ ಸಂದೀಪ್ ಅಣ್ಣ ಫೋನ್ ಮಾಡಮ್ಮ. ಯಾಕೆ ಸರ್ ತೊಂದರೆ ಆಗುತ್ತೆ ಶಿಸ್ಟರ್ ಇದ್ದಾಗ ಅಲ್ವಾ? ಅದಕ್ಕೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಹೌದು ಸರ್, ನಾನು ಅದನ್ನೇ ಕೇಳಿದ್ರೆ ಆರ್ಡರ್ ಆಗಿ ಕಾಪಿ ಕಳಿಸಿದ್ದಾರೆ ಸರ್. ಒಂದು ನಿಮಿಷ, ಅದು ನಾನು ಒಪ್ಕೊಂತೀನಿ. ನಾನು ಅದನ್ನ ಒಪ್ಕೊಂತೀನಿ ಸರ್. ಇಲ್ಲ ನೋಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆದ್ರೆ ಈ ಪ್ರಾಬ್ಲಮ್ ಆಗಿರೋದಕ್ಕೆ ಬೇಗ ನೋಡ್ಕೊಂಡು ಹಂಗೆ ಹೋಗ್ಬಿಡೋದಾ? ಇಲ್ಲಾಂದ್ರೆ ಗೊತ್ತಿಲ್ಲ ಫೋನು ಸರ್. ನಾನು ಅದನ್ನ ಕೇಳ್ತಾ ಇಲ್ಲ, ಇಲ್ಲಿ ಬ್ಯಾಗ್ ಪಾರ್ಸಲ್ ಹೋಯ್ತಲ್ಲ, ಅದನ್ನ ನಾನು ಕೇಳ್ತಾ ಇದ್ದೀನಿ. ಅದನ್ನ ಹೇಳ್ತಾ ಇದ್ದೀನಿ ಸರ್, ಅದನ್ನ ಮಾಡಿ ತೋರಿಸ್ತು ಪ್ಲೀಸ್ ಸರ್. ಸರ್ ಒಂದು ನಿಮಿಷ ಕೊಡಿ, ಡಾಕ್ಟರ್ ಹತ್ರ ಮಾತಾಡ್ತೀನಿ ಬಿಡಿ. ಅಲ್ಲ ಒಂದೇ ಮಾತಾಡ್ತಾ ಇದ್ದೀನಲ್ಲ ಸರ್, ಒಂದು ಸೆಕೆಂಡ್. ಇವತ್ತು ಕರ್ಸಿ ಸರ್, ಯಾರು ಕರ್ಸಿ ಸರ್, ನಾನು ಯಾರು ಕಳಿಸಿಲ್ಲ ಸರ್. ನಾನು ಯಾರು ಆರ್ಡರ್ ತೋರಿಸ್ತೀನಿ ಸರ್. ಗೌರ್ಮೆಂಟ್ ಆರ್ಡರ್ ಮಾಡಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಹೆಂಗ್ ಗೊತ್ತಾ? ಗೌರ್ಮೆಂಟ್ ಬ್ಯಾಗ್ ಹೋಯ್ತಲ್ಲ, ಬ್ಯಾಗ್ ನಾವು ಹೇಳ್ತೀವಲ್ಲ, ನಾವು ಮನೆಗೆ ತಗೊಂಡು ಹೋಗ್ತಾ ಇಲ್ಲ, ಅದು ಇನ್ನೊಂದು PSC ಹೋಗ್ತಾ ಇದೆ. ಇಲ್ಲ ಅದನ್ನ ಅವರು ಲೈವ್ ಮೊಬೈಲ್ ಅಲ್ಲಿ ಕಿತ್ಕೊಂಡ್ರು. ಫೋನ್ ಅಲ್ಲ ಸರ್, ಲೈವ್ ನೋಡಿ, ನೀವು ಲೈವ್ ಓಡ್ತಾ ಇದ್ದಾರೆ, ಲೈವ್ ನೋಡಿ ಸರ್. ನೋಡ್ತೀವಿ, ತಪ್ಪಿದ್ರೆ ಕ್ರಮ ತಗೊಳ್ತೀವಿ.
ಅದು ತಪ್ಪಿದ್ರೆ ಹಣ ತಗೊಳ್ತೀವಿ. ನಾನು ನೋಡಿ ಸರ್, ನಾನು ನ್ಯಾಯ ನೀತಿಯಿಂದ ನಾನು ಇಲ್ಲಿ ಮಾತಾಡಿದ್ದು. ಸರ್ ನಿಮ್ಮ ಹತ್ರ ಒಂದು ನಿಮಿಷ, ನಾನೇನಾದ್ರೂ ಜಗಳ ಮಾಡಿದ್ದೀನಿ ಸರ್? ನಾನು ಏನು ಮಾತಾಡಿದ್ದೀನಿ? ಒಂದು ನಿಮಿಷ ಸರ್, ನಾನು ಏನು ಮಾತಾಡಿದ್ದೀನಿ? ನಾನೇನು ಮಾತಾಡಿದ್ದೀನಿ, ಏನು ಪ್ರಶ್ನೆ ಮಾಡಿದ್ದೀನಿ ನೀವು ಕೇಳಿ. ಅದು ನೋಡೋಣ ಅಲ್ವಾ, ಈಗ ಡಾಕ್ಟರ್ ಇಲ್ಲ ಅಂತ ಅಲ್ಲ, ಅವ್ರ ಹತ್ರ ನಾನು ಮಾತಾಡ್ಬೋದಾ? ಅಲ್ಲ, ಡಾಕ್ಟರ್ ಅಂತ ಪ್ರಶ್ನೆ ಮಾಡಿದ್ರಲ್ವಾ ಸರ್? ನನಗೆ ಈ ಒ ಪಿ ಡಿ ಎಲ್ಗೋ ಹೋಗಿದೆ. ಇದೊಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ ತಿಳ್ಕೊಳ್ಳಿ. ಪ್ರೈವೇಟ್ ಇದು? ಅಲ್ಲ, ಗೌರ್ಮೆಂಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ. ಸರ್ ಈಗ ಕೇಳಿ ಸರ್, ಈಗ ಇಲ್ಲಿ ಇಷ್ಟು ಜನ ಮಕ್ಕಳಿದ್ದಾರೆ ಸರ್. ಸರ್ ನಾನು ಗೌರ್ಮೆಂಟ್ ಆರ್ಡರ್ ಆಗಿರೋದು ಕೇಳಿ. ಗೌರ್ಮೆಂಟ್ ಆರ್ಡರ್ ಆಗಿರೋದು ಡಾಕ್ಟರ್ ಇರೋದು ಒಬ್ಬರೇ ಇಲ್ಲ ನಮ್ಮಲ್ಲಿ ಒಬ್ಬರೇ ಡಾಕ್ಟರ್. ಸರ್ ಒಂದು ನಿಮಿಷ ಸರ್, ನಾನು ಅದನ್ನೇ ಹೇಳ್ತೀನಿ. ನಾನು ಅವ್ರನ್ನ ಕೇಳ್ತಾ ಇರೋದು, ಡಾಕ್ಟರ್ ಇಲ್ಲ ಈ ತರ ಹೋಗಿದಾರೆ ಅಂತ ನೀವು ಬಂದ್ಮೇಲೆ ಹೇಳಿದ್ರಿ. ಅದಕ್ಕೆ ಮುಂಚೆ ಯಾಕೆ ಹೇಳಿಲ್ಲ? ಯಾರು ಇಲ್ಲ? ಆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ರಲ್ಲ, ಆ ಬ್ಯಾಗ್ ನ ಪ್ರಶ್ನೆ ಮಾಡಿದ್ನಲ್ಲ, ಅವ್ರು ಇದುವರೆಗೂ ರಿಪೋರ್ಟ್ ಬರ್ದಿರೋದು ಯಾಕೆ ತೋರಿಸಿಲ್ಲ? ಯಾಕಂದ್ರೆ ಸರ್ ಸಾರ್ವಜನಿಕರು ಸತ್ತು ಸರ್, ನಾನು ಕೇಳಿದ್ರು ತಪ್ಪಿಲ್ಲ ಸರ್. ನಿಮ್ಗೆ ಹಕ್ಕಿದೆ ಕೇಳಕ್ಕೆ. ತೋರಿಸ್ತೀವಿ. ಬೇರೆ ಏನಾದ್ರು ಜಗಳ ಮಾಡಿದ್ದೀನ ಇಲ್ಲಿ? ಹೇಳ್ತೀನಿ, ಅರ್ಥ ಆಯ್ತಲ್ಲ. ಈಗ ನಾವು ಎಲ್ಲಿ ತಗೊಂಡಿರ್ತೀವಿ, ನಮ್ಗೆ ಎಲ್ಲಿ ಸ್ಟಾಕ್ ಬಂದಿರುತ್ತೆ, ಅದೇನು ಕಳಿಸ್ತಾ ಇದಾರೆ, ಯಾವ ಹಾಸ್ಪಿಟಲ್ ಕಳಿಸ್ತಾ ಇದಾರೆ, ಅದೆಲ್ಲ ಸ್ಟಾಕ್ ಇರುತ್ತೆ ಸರ್. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರಿಂದ ಡಾಕ್ಟರ್ ಕೇಳ್ತಾ ಇದ್ದೀರಾ, ಅದನ್ನ ಆನ್ಸರ್ ಕೊಡ್ತಾ ಇದ್ದೀನಿ. ಅಲ್ಲ, ನೀವು ಆನ್ಸರ್ ಕೊಟ್ರೆ ನಾನು ಸಂತೋಷ ಸರ್. ನಿಮ್ಮ ಥರ ಆನ್ಸರ್ ಕೊಟ್ರೆ ನನಗೆ ಸಂತೋಷ. ಅವರು ಸರ್ ನೀವು ಮುಟ್ಬೇಡಿ, ಮೊಬೈಲ್ ಕಿತ್ಕೊಂಡ್ಬಾರ್ದು. ಲೈವ್ ನೋಡಿ ಸರ್. ಸರ್ ಒಂದು ನಿಮಿಷ ಲೈವ್ ನೋಡಿ. ನೋಡ ಸರ್, ಕೊಡಿಲಿ ಸಂದೀಪಣ್ಣ. ಅದೇ ಇಲ್ಲಿ ಸಿಂಗ್ಸಂದ್ರ ಬಂದಿದ್ದೆ ಹಾಸ್ಪಿಟ್ಲಿಗೆ ಮಗುನ ಕರ್ಕೊಂಡು. ಆಮೇಲೆ ನನಗೂ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. 3:30 ಬಂದಿದ್ದು ನಾನು. ಡಾಕ್ಟ್ರ್ ಇರಲಿಲ್ಲ. ಸರಿ ಡಾಕ್ಟ್ರ್ ಇಲ್ಲ, ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ. ಇಲ್ಲಿ ಒಂದು ಬ್ಯಾಗಲ್ಲಿ ಒಂದು ಮೆಡಿಸಿನ್ಗಳು ಸಪ್ಲೈ ಆಗ್ತಾಯಿತ್ತು. ನಾನು ಅದನ್ನು ಪ್ರಶ್ನೆ ಮಾಡಿದೆ. ಅದು ಲೈವಲ್ಲಿ ಓಡೈತೆ. ಆಮೇಲೆ ನನ್ನ ಹತ್ರ ಸೀಕ್ರೆಟ್ ವೀಡಿಯೋದಲ್ಲೂ ವೀಡಿಯೋ ಮಾಡಿದ್ದೀನಿ. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಲೈವ್ ನೋಡ್ರಿ. ಇಲ್ಲಿ ಬೀಗ ಹಾಕಿದ್ದಾರೆ ಗೇಟ್ಗೆ. ಪೊಲೀಸ್ನವ್ರೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬೆದರಿಕೆ ಹಾಕೋದಕ್ಕೆ. ಸೆಂಡ್ ಮಾಡ್ತೀನಿ, ಈಗಲೇ ಸೆಂಡ್ ಮಾಡ್ತೀನಿ. ಅದೇ ಇವರು ಇಲ್ಲಿ ಲೈವ್ ನೋಡ್ರಿ, ಡಾಕ್ಟ್ರುಗಳು ಎಲ್ಲ ಸೇರಿಕೊಂಡು ಬೀಗ ಹಾಕಿದ್ದಾರೆ. ನಾನು ಒಳಗಡೆನೇ ಇದ್ದೀನಿ, ನಾನು ಇದ್ದೀನಿ, ಮತ್ತು ಪಾಪು ಐತೆ, ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಪೇಷಂಟ್ಗಳು ಕೂಡ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ. ಇದು ಟೈಮಿಂಗ್ಸ್ ಬಂದ್ಬಿಟ್ಟು 9:30 ಸಂಜೆ 4:15 ಗಂಟೆ ಇರೋದು. ನಾನು 3:30 ಬಂದಿದ್ದೀನಿ. ಅದೇ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿ ಮೊಬೈಲೆಲ್ಲ ಕಿತ್ಕೊಳ್ಳೋಕೆ ಬಂದು ಲಾಸ್ಟ್ಗೆ ಲೈವ್ ಓಡ್ತಾನೆ ಇದೆ. ನಾನು ಲೈವ್ ಕಟ್ ಮಾಡಲಿಲ್ಲ. ಇಲ್ಲ ಅವ್ರಿಗೇನು ಹೊಡೆಯೋಕ್ಕೆ ಬಂದಿಲ್ಲ. ನನ್ನ ಹತ್ರ ಫೋನ್ ಕಿತ್ಕೊಳ್ಳೋಕೆ ಬಂದರು ಒಬ್ಬರು. ದಪ್ಪಕ್ಕೆ ಕುಳಿಕಿದ್ದಾರೆ. ಅದು ಲೈವ್ ನೋಡ್ರಿ, ಲೈವಲ್ಲಿ ಎಲ್ಲ ಹೊಡೀತಾ. ನಾನು ನನ್ನ ಸೀಕ್ರೆಟ್ ವೀಡಿಯೋನ ಈಗಲೇ ಸೆಂಡ್ ಮಾಡ್ತೀನಿ ನಿಮಗೆ. ಓಕೆ ಸರಿ ಅಣ್ಣ. ಲೈವ್ ಆನಲ್ಲೇ ಐತೆ. ಲೈವ್ ಓಡ್ತಾನೆ ಐತೆ. ಲೈವ್ ಆನಲ್ಲೇ ಐತೆ. ಹಾಂ ಸರಿ ಅಣ್ಣ. ಅಲ್ಲ, ಫೋನ್ ಮಾಡಿರಿ ಸಾಗರ್ನ ಎಲ್ಲರನ್ನೂ ಕರೆಸಿ, ತೊಂದರೆ ಇಲ್ಲ. ಅದೇ ಈಗ ಬೀಗ ಹಾಕಿದ್ದಕ್ಕೆ ನಾನು ಇಲ್ಲಿ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ, ಒಂದು ಮಾತು ಹೇಳ್ಬಿಡೋಣಂತ. ಆಮೇಲೆ ಸೀಕ್ರೆಟ್ ವೀಡಿಯೋನ ಕಳಿಸ್ತೀನಿ. ಸರಿ ಅಣ್ಣ. ಸರಿ ಕೊಡ್ಲಿ. ಓಕೆ ಸರ್, ನಾನು ಇಲ್ಲಿ ಪ್ರಶ್ನೆ ಮಾಡಿದ್ದು ಒಂದೇ ಉದ್ದೇಶ. ಯಾಕಂದ್ರೆ ಒಂದು ನಿಮಿಷ, ನನ್ನ ಕೈ ಏಟಾಗಿದೆಯಾ ಇಲ್ಲ ಸರ್? ಒಪ್ಕೊಂಡೆ ನಾನು. ಸರ್ ಒಂದು ನಿಮಿಷ, ನನ್ನ ತಲೆ ಏಟಾಗಿದೆಯಲ್ಲ? ಪ್ರಶ್ನೆ ಮಾಡಿ ಸರ್. ಕರ್ನಾಟಕ ಸರ್ಕಾರ ಹಾಕಿದೆ. ನಾನು ಇದನ್ನ ಪ್ರಶ್ನೆ ಹೇಳಿದ ಮೇಲೆ ನಾನು ಒಪ್ಕೊಂಡೆ. ಇದ್ರ ಬಗ್ಗೆ ನಾನು ಲೈವಲ್ಲಿ ನೋಡ್ರಿ, ಇದ್ರ ಬಗ್ಗೆ ನಾನು ಕೇಳಿದ್ದೇನು ಗೊತ್ತಾ? 4:15 ಇಲ್ಲ, ಹಾಕ್ಲಿ ಬಿಡಮ್ಮ, ತೊಂದರೆ ತಗೋಬೇಡ, ಹಾಕ್ಲಿ ಬಿಡಮ್ಮ. ಹಾಕಿ ಅಕ್ಕ, ಬೀಗ ಹಾಕಿ ಸರ್. ಇದ್ರ ಬಗ್ಗೆ ನಾನು ಒಪ್ಕೊಂಡೆ. ನಾನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ನಾನು ಒಳಗಡೆಯಿಂದ ಆಚೆಯಿಂದ ಒಳಗಡೆವರೆಗೂ ವಿಡಿಯೋ ಮಾಡಿ ಹಿಡ್ಕೊಳ್ಳಿ. ಹೇಳ್ತೀನಿ, ನಾನು ಬಂದಿದ್ದು 3:30. ನೀವು ನೋಡ್ಬಿಡ್ಬೇಕು. ಸಿಂಗಸಂದ್ರ ಅವ್ರ ನಂಬರ್, ಅವ್ರ ಡ್ಯೂಟಿ ಆಗಿ ಸರ್ ನಾನು ಒಪ್ಕೊಂಡೆ ಅಂತ ಹೇಳ್ತಾ ಇಲ್ವಾ? ಅದ್ರ ಬಗ್ಗೆ ನಾನು ಲೈವಲ್ಲಿ ನೋಡ್ರಿ. ಲೈವಲ್ಲಿ ನಾನು ಏನಾದರೂ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ, ಅಮ್ಮ ಏನು ಸಮಸ್ಯೆ ಹೇಳಿ ಅಮ್ಮ. ಅದಕ್ಕೆ ಇಂಜೆಕ್ಷನ್ ಹಾಕಿಸ್ಕೊಳಕ್ಕೆ ಬಂದ್ರೆ ಓಕೆ ಮಾಡ್ತಾರಲ್ಲ. ಸಣ್ಣ ಪುಟ್ಟ ನಮ್ದು ಏನಿದೆ ಮಾಡ್ತೀವಿ. ಮಕ್ಳಿಗೆ ಮಾಡೋಂಥ ಡಾಕ್ಟರ್ ಇಲ್ಲ ಸರ್. ನಾನು ಅಷ್ಟು ಮಾತ್ರ. ಒಂದು ನಿಮಿಷ, ನಿಮ್ಮ ಕಡೆಯಿಂದ ಪೋಸ್ಟಿಂಗ್ ಆಗಲಿ, ಮಕ್ಳಿಗಾಗಲಿ ನಾನು ರೆಡಿ ಮಾಡಿಕೊಡ್ತೀನಿ. ಮಾಡಿ ಸರ್. ಸರ್ ನಮ್ಮ ಸೌಲಭ್ಯಗಳು ಇಲ್ಲ ಅಂತ ಹೇಳಿದ್ರು, ನಾವು ಒಪ್ಕೊಂಡ್ವಿ. ಓಕೆನಾ? ಅದ್ರ ಬಗ್ಗೆ ನಾವೇನು ಕ್ವಶನ್ ಮಾಡಿಲ್ಲ. ಅವರು
ಯಾಕೆ ಎಲ್ಲಿ ತಗೊಂಡು ಹೋಗ್ತಾ ಇದಾರೆ ಏನು ಅಂತ ನಮ್ಗೆ ಸರ್ ಇರುತ್ತೆ, proof ಇರುತ್ತೆ. ನಾನು ಕೇಳಿದೆ ಸರ್ ನಾನು ಕೇಳಿದೆ ಸರ್ ಅಲ್ಲ, ಈಗ ಅವರು ಮನೆಗೆ ತಗೊಂಡೋಗಿ ಸರ್ ಈ ವ್ಯಕ್ತಿ ನಾನು ಅಲ್ಲಿಂದ ನೋಡ್ತಾನೆ ಇದ್ದೀನಿ. ನಮ್ಮ ಮನೆಯವ್ರು ಅಲ್ಲಿ ನಿಂತಿದ್ರು. ಅವ್ರು ಮೇಡಮ್ ಆಚೆ ಎತ್ಕೊಂಡು ಹೋಗೋಷ್ಟರಲ್ಲಿ ಹಿಂಗಂದ್ರು ಆ ಬ್ಯಾಗ್ ಹೋಯ್ತು ಹಿಂದೆ. ನನ್ನ ಹತ್ರ ಫುಲ್ ವಿಡಿಯೋ ಐತೆ ಸರ್, ನನ್ನ ಹತ್ರ ಫುಲ್ ವಿಡಿಯೋ ಐತೆ. ಸೀಕ್ರೆಟ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ನೋಡಿ ಒಂದ್ಸಲಿ. ನೀವು ನೋಡ್ಬಿಟ್ಟು ನನಗೆ ಹೇಳಿ ಸರ್, ನೀವು ಎಂಟ್ರಿ ಮಾಡಿ ಸರ್. ಈಗ ಏನ್ ಗೊತ್ತಾ, ಸರ್, ಈಗ ನಿಮ್ಗೆ ಏನ್ ಬೇಕಾಗಿಲ್ಲ ಅದನ್ನ ಯಾವ ಹಾಸ್ಪಿಟಲ್ ತಗೊಂಡು ಹೋಗ್ತಾ ಅಂತಲ್ವಾ, ಅದನ್ನ ಕೊಡ್ತೀವಿ ನಿಮ್ಗೆ ಪ್ರೂಫ್ ಸಮೇತ ಸರ್. ಕೊಡ್ತೀವಿ. ಈಗ ನಾನು ಕೇಳಿದ್ದೆ ಸರ್, ಆಚೆ ಹೋಗೋವಾಗ ನಾನು ಕೇಳಿದ್ದು ಹೆಂಗಸರು ಗಾಬರಿ ಆಗ್ತಾರಲ್ವ ಸರ್, ಅವ್ರು ಏನ್ ಗೊತ್ತಿಲ್ಲ ಸರ್. ಅವರು ಅದ್ರ ಮುಂದೆ ಈಗ ಲೈವ್ ಓಡ್ತಾ ಇದೆ ಸರ್. ಈಗ ಕರ್ನಾಟಕ ಜನ ಎಲ್ಲ ನೋಡ್ತಾ ನೋಡಿ ಸರ್, ನೋಡಿ. ಇದ್ದಾರೆ. ಅದ್ರ ಮುಂದೆ ಉತ್ತರ ಕೊಟ್ಟಾಗ ನಾವು ತಲೆ ಬಗ್ಗಿಸ್ಕೊಂಡಿರ್ತೀವಲ್ಲ, ಬೇಕಾಗುತ್ತೆ. ಯಾರ್ಯಾರು ಅಲ್ವಾ? ನಾವು ತಲೆ ಬಗ್ಗಿಸ್ತೀವಲ್ವಾ? ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೂಫ್ ಇಳಿದ್ರೆ ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೆ ನಿಮ್ಗೆ ನಾವ್ ಏನ್ ಇಂಡಿಯನ್ ತಗೊಂಡ್ ಬಂದಿರ್ತೀವಿ, ಅದೇನೇನು ಇಲ್ಲಿಗೆ ಹೋಗುತ್ತೆ, ಅಲ್ಲಿಂದ ನಮ್ಗೆ ಏನ್ ಲೆಟರ್ ಬರುತ್ತೆ ಅದನ್ನ ನಾವು ಕೊಡ್ತೀವಿ ಸರ್. ಅದು ಕೊಡ್ತೀವಿ ನಾವು. ಅಲ್ಲ ಸರ್, ಈಗ ನಾನು ಆಚೆ ಹೋಗೋ ಟೈಮಲ್ಲಿ ತೋರಿಸಿದ್ದೀರಾ? ನಾವು ಕೊಡ್ತೀವಿ ಸರ್, ನಾವು ಕೊಡ್ತೀವಿ. ಅಲ್ಲ, ಆಚೆ ಹೋಗೋ ನೀವು ಆಮೇಲೆ ಅವ್ರಿಗೆ ಹೇಳ್ತೀರಾ, ಲಿಂಕ್ಸ್ಗೆ ಗಾಬರಿ ಇರ್ತಾವೆ. ನೀವು ಫೋನ್ ಇಟ್ಕೊಡೋಕೆ ಅವ್ರು ಏನ್ ಮಾಡ್ತಾರೆ ಹೇಳಿ ಪಾಪ. ನಾನು ಏಕ್ದಮ್ ಫೋನ್ ಇಟ್ಕೊಳ್ಳೋಗಿಲ್ಲ. ಇಲ್ಲಿ ಹೇಳೋರಿಗೆ ಕೇಳಿದ್ವಿ ಸರ್, ನಾನು ಮಾಡಿರೋ ವಿಡಿಯೋ ಸೀಕ್ರೆಟ್ ವಿಡಿಯೋ. ಆಯ್ತು ಸರ್, ನೋಡೋಣ ಸರ್. ಅದನ್ನ ಡಾಕ್ಟರ್ ಗಮನಕ್ಕೆ ತರ್ತೀವಿ, ಅದೇನು ಆಕ್ಷನ್ ತಗೊಂಡ್ರೆ ತಗೊಳ್ತಾರೆ ಸರ್. ಓಕೆ. ಅಲ್ಲ, ಈ ಪಾಪ ವೈದ್ಯಾಧಿಕಾರಿಗಳು ಸರ್, ಇರ್ತಾರೆ. ಒಂದ್ ನಿಮಿಷ. ಈ ಮಗುಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ- ಅಲ್ಲ, ಏನ್ ಗೊತ್ತಾ, ಫಸ್ಟ್ ತಿಳ್ಕೊಂಬಿಡಿ, ನನ್ನನ್ನು ತಿಳ್ಕೊಂಬಿಡಿ. ಹೌದು. ನಾವು ಮಕ್ಕಳಿಗೆ ಯಾಕೆ ಶಿಶುಗಳಿಗೆ ಮಾತ್ರೆ ಕೊಡ್ಬೇಡ ಅಂತ ಯಾಕೆ ಹೇಳ್ತಾರೆ ಡಾಕ್ಟರ್ ಅಂದ್ರೆ, ಹೌದು. ಮಕ್ಕಳಿಗೆ ಸರ್, ನಾನು ಮಾತ್ರ ಹೌದು ಸರ್, ನೀವು ಹೇಳೋದು ಒಳ್ಳೇದಕ್ಕೆ. ಯಾರಾದ್ರೂ ಒಬ್ರು ರೆಸ್ಪಾನ್ಸ್ ಮಾಡಿದ್ರೆ, ಈಗ ಡೆಲಿವರಿ ಮಕ್ಕಳೇ ಡೆಲಿವರಿ ಡಾಕ್ಟರ್ ಕ್ರಮಕ್ಕೆ ತಗೊಂಡ್ಬರ್ತೀವಿ. ಹೌದು. ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ. ಬನ್ನಿ ಒಂದು ರೌಂಡ್. ಏಕ್ದಮ್ಮು ಈಗ ಬೀಗ ಹಾಕಿದ್ರಲ್ಲ ಸರ್, ಈಗ ನಾವೇನಾದ್ರು ತಪ್ಪು ಮಾಡಿದೀವಾ ಸರ್? ತಪ್ಪಲ್ಲ, ಅವ್ರು ಏನ್ ಬೀಗ ಆಗ್ತಾರೆ, 4 ಕಡೆ ಹೊರಸ್ತಾ ಇದಾರೆ ಸರ್ ಒಳಗಡೆ. ಸರ್, ಈಗ ಎಮ್ಮನೆ ಬೀಗ ಆಗ್ತಾ ಇದ್ದಾಳೆ ಸರ್. ಎಲ್ಲ ಹೊರಸ್ತಾರಲ್ವಾ, ಎಲ್ಲ ಲೆಕ್ಕ ಆಗಿದೆ ಸರ್. ಹೊರಸ್ಬೇಕಾರೆ ಜನ ಬರ್ತಾರೆ, 4 ಬೀಗ ಆಗ್ತಾರೆ. ಸರ್, ನೀವೇ ಹೇಳಿದ್ರ ಅದರಲ್ಲಿ ಸರ್, ನೀವೇ ಹೇಳಿದ್ರ. ಹೌದು ಸರ್, ನಮ್ಮ ಇದು ತಗೊಂಡ್ಬೇಕು ನಾವು ಅಂತ ನಾವು ಹೇಳ್ತೀವಿ. ನೀವು ಮಾತ್ ಮರೆಸ್ಬೇಡಿ. ಮೇಡಮ್ ನೋಡಿ, ಇವ್ರು ಏನ್ ಹೇಳಿದ್ರು ಗೊತ್ತಾ? ಯಾಕೆ ಹೀಗ್ ಆಗ್ತಾ ಇದೀನಿ ಅಂತ ನಾನ್ ಕೇಳಿದ್ದಕ್ಕೆ ಪೊಲೀಸರು ಬರ್ತಾನೆ ಅಂತ ಹೇಳಿದ್ದಾರೆ. ಮೇಡಮ್ ನೋಡಿ, ಆಯ್ತು. ಯಾರಮ್ಮ ಇವ್ರು ಹೇಳಿದ್ದು? ಯಾಕೆ ಹಿಂಗ್ ಮಾತಾಡೋದು? ಒಬ್ಬೊಬ್ರು ಒಂದೊಂದ್ ಮಾತ್ ಮಾತಾಡೋದು. ಅಲ್ಲ, ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ಹೋದ್ರೆ ನಮ್ಗೆ ಸರ್ಕಾರ ಯಾರು ಮಾಡಿಲ್ಲ ಇಲ್ಲಿ. ಸರ್, ಇವಾಗ ಯಾಕೆ ಪೊಲೀಸರು ಕರೆಸ್ಬೇಕು? ಕೇಳಿ ತಪ್ಪಾಯ್ತು ಇವಾಗ. ತಪ್ಪಿಲ್ಲ, ನಿಮ್ಮ ಅಕ್ಕಿ ನಿಮಗೆ ಅಕ್ಕಿದೆ ನಿಮಗೆ ಕೇಳಕ್ಕೆ. ಪ್ರತಿಯೊಬ್ಬರು ಸಾರ್ವಜನಿಕರು ಅಕ್ಕಿದೆ. ಪೊಲೀಸರಿಗೆ ಇದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಯಾರು ಮನೆ ಹಾಸ್ಪಿಟಲ್ ಅಲ್ಲ ಮೇಡಮ್, ಎಲ್ಲ ಅಕ್ಕಿದೆ. ಇವಾಗ ನಮಗೂ ಹಕ್ಕಿರುತ್ತಲ್ಲ ಅಕ್ಕಿದೆ, ಕೇಳ್ತಾ ಆನ್ಸರ್ ಕೊಡ್ತಾ ಇದೀವಲ್ಲ ಮೇಡಮ್, ನಾವು ಆನ್ಸರ್ ಕೊಟ್ಟಿಲ್ವಾ ನಾವು? ನಾನು ಇವ್ರನ್ನ ಕೇಳ್ತಿದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀರಾ? ಅಂತ ಪೊಲೀಸರು ಕೊಟ್ಟಿದ್ದೀವಲ್ಲ. ಬರ್ತಾರೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಇವಾಗ ಹೊರಸ್ತಾರೆ ಮೇಡಮ್ ಅಂತ ಹೊರಸ್ತಾರೆ, ನಾಳೆ ಬರೋಣ ಹೊರಸ್ತಾರೆ, ಅದಾಗಿತ್ತು ಅಂತ ಆಯಮ್ಮ ಹೇಳಿದ್ದು ನಾನು ಅಷ್ಟೇ. ಆಯ್ತಾ? ಇವಾಗ ಅದನ್ನೇ ದೊಡ್ಡ ಇಶ್ಯೂ ಮಾಡಾಗಿದೆ, ಮಾಡಿ ಮೇಡಮ್, ಒಂದು ಸರ್, ದೊಡ್ಡ ಇಶ್ಯೂ ಅಲ್ಲ. ನಾನು ಕೇಳ್ತಾರೆ ಸರ್, ನಾನು ಒಂದನ್ನೇ ಇಟ್ಕೊಂಡು ಕೇಳ್ತಾ ಇಲ್ಲ. ಡಾಕ್ಟರ್ಗೆ ಆರ್ಡರ್ ಆಗಿದೆ, ಡಾಕ್ಟರ್ಗೆ ಏನೋ ಡ್ಯೂಟಿ ಹಾಕಿದ್ದಾರೆ, ಹೋಗಿದ್ದಾರೆ, ನಾನು ಒಪ್ಕೊಂತೀನಿ. ಇಲ್ಲಿ ಕಿಟ್ ಆಚೆ ಹೋಗ್ತೈತಲ್ಲ, ಅದನ್ನ ನಾನು ಕೇಳಿದೆ. ಏನು ಮಾಡೋದಲ್ಲ, ಅದೇನಕ್ಕೆ ನಾನು ಹೇಳ್ತೀವಿ ಸರ್. ಸರ್, ಈ ಲೆಟರ್ ಕೊಡಿ ಸರ್, ನನ್ಗೆ ಅದನ್ನ ತೋರಿಸ್ಬಿಟ್ಟು ಎಂಟ್ರಿ ಆಗಿರೋ ತೋರಿಸ್ಬಿಟ್ಟು ಎತ್ಕೊಂಡು ಹೋಗಿ ಸರ್. ಹೇಳ್ತೀವಿ ಕೇಳಿ, ಅದೇನಂತ ಹೇಳ್ತೀವಿ ಕೇಳಿ. ಹಾ. ಅದೀಗ ಎಕ್ಸ್ಪೈರಿ ಆಗೋ ಟೈಮ್ ಇರ್ತವೆ, ಅದಕ್ಕೆ ಏನ್ ಮಾಡ್ತಾರೆ ಸ್ಟಾರ್ಟ್ನ ಬೇರೆ ಕಳಿಸ್ತಾರೆ. ಸರ್, ನಾನು ಅದನ್ನ ಪ್ರತಿಯೊಂದು ನೀಟಾಗಿ ವಿಡಿಯೋ ಮಾಡಿದ್ದೀನಿ ಸರ್. ಹಾಸ್ಪಿಟಲ್ ಹೋಗಿ ವೀಕ್ಷಕರೇ ಒಂದು 5 ನಿಮಿಷ ಮತ್ತೆ ನಾನು ಲೈವ್ ಮಾಡ್ತೀನಿ. ಅವ್ರಿಗೆ ನನ್ನಲ್ಲಿ ಆಗಿರ್ತಕ್ಕಂಥ ವಿಡಿಯೋನ ತೋರಿಸ್ಬಿಟ್ಟು ಮತ್ತೆ ನಾನು ನಿಮ್ಗೆ ಲೈವ್ ಮಾಡಿ ತೋರಿಸ್ತೀನಿ. ನಾನು ಸೀಕ್ರೆಟ್ ವಿಡಿಯೋ ಮಾಡಿರೋದನ್ನ ನಾನು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ ಇದೇ ವಿಚಾರವಾಗಿ. ಒಂದು 5 ನಿಮಿಷ ತಡ್ಕೊಳ್ಳಿ. ಒಂದು ನಿಮಿಷ, ಇನ್ನೊಂದು ಫೋನಲ್ಲಿ ನಾನು ಲೈವ್ ಆನ್ ಮಾಡಿಬಿಟ್ಟು ಅದನ್ನು ಮಾಡ್ತೀನಿ. 1 ನಿಮಿಷ. ಅಲ್ಲ ಸರ್, ಎಲ್ಲ ಅದು ನಾನು ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ. ಅಲ್ವಾ, ಅವ್ರು ತೋರಿಸಿ ಅವ್ರ ಅಲ್ಲ, ನೀವು ಬೀಗ ಹಾಕಿದ್ದು ತಪ್ಪಲ್ವಾ ಸರ್? ಸರ್, ಅವ್ರ ಮೇಲೆ ನಾವೇನು ದೌರ್ಜನ್ಯ ಮಾಡಕ್ಕೂ ಹೋಗಿಲ್ಲ, ನಾವು ದೂರ ನಿಂತ್ಕೊಂಡು ಮಾತಾಡಿದ್ದಾರೆ. ಸುಮಾರು ಜನ ಅದೇ ತರ ಬಂದು ಇವತ್ತಲ್ಲ ಸುಮಾರು ಜನ ಬಂದು ಇದೇ ತರ ಗಲಾಟೆ ಇವತ್ತ ಸುಮಾರು ಜನ ಗಲಾಟೆ ಮಾಡ್ತಾರೆ. ಸರ್, ಅವರು ತಪ್ಪು ಮಾಡಿದಾದ್ಮೇಲೆ ನಂದೇನು ತಪ್ಪಿಲ್ಲ, ನಾನು ಎಂಟರ್ ಮಾಡಿದ್ದೇನೆ ತಗೊಂಬಂದು ತೋರಿಸಿದ್ರೆ ಇಷ್ಟು ಇಶ್ಯೂ ಆಗ್ತಿರ್ಲಿಲ್ಲ. ಅದು ತಗೊಳ್ಳೋದು ಏನು ಮಾಡೋಕ್ಕಾಗಲ್ಲ, ಅದನ್ನ ಯಾರು ಇನ್ನೂ ಮಾಡೋಕ್ಕಾಗಲ್ಲ. ಇಟ್ಕಮ್ಮ, ಲೈವ್ ಓಡ್ತೈತೆ ಸರ್. ವೀಕ್ಷಕರೇ, ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇದೇ ಪೇಜ್ನಲ್ಲಿ ಇನ್ನೊಂದು ಲೈವ್ ಹಾಕಿದ್ದೀನಿ, ಅದರಲ್ಲಿ ಫಾಲೋಅಪ್ ಮಾಡಿಕೊಡ್ರಿ.